ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗಲೂ ತನ್ನ ಜೀವಂತಿಕೆಯನ್ನು ಉಳಿಸ್ಕೊಂಡಿದೆ. ಅದೇ ಹುರುಪನ್ನ ಈಗಲೂ ಸಹ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಥರ ಶೈಥಿಲ್ಯವನ್ನು ಕಂಡದ್ದೇ ಇಲ್ಲ. ಸಂಘಕ್ಕೆ 100 ಪಟ್ಟು ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಏನೇ ಘಟನೆ ನಡೆದರೂ ಅದಕ್ಕೊಂದು RSS ಲಿಂಕ್ ಇರುತ್ತೆ. ಟೀಕೆಗಳಿಗೆ ಉತ್ತರ ಕೊಡುವಂಥ ಕೆಲಸ RSS ಮಾಡ್ತಾ ಇಲ್ಲ. ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೆಲಸ RSS ಮಾಡ್ತಾ ಇದೆ. RSS ಸಂಸ್ಥಾಪಕರು ಯಾರು ಅಂತ ಗೊತ್ತಿಲ್ಲ. ಇದಕ್ಕೆ ಕಾರಣ ಏನು? ಅವರ ಪ್ರಚಾರ ಇರಲೇ ಇಲ್ಲ. ಸಂಘ ಪ್ರಾರಂಭವಾಗಿ 4 ವರ್ಷದಲ್ಲೇ ಬರೆದಿಟ್ಟಿದ್ದಾರೆ. ಜವಾಬ್ದಾರಿಗಳನ್ನು ಕೊಡ್ತಾರೆ. ಅಲ್ಲಿ ಅಧಿಕಾರದ ಸ್ಥಾನ ಇಲ್ಲ. ಅಲ್ಲಿ ಗುರುವಾಗಿ ಸ್ವೀಕರಿಸಿರೋದು ಯಾವುದೇ ವ್ಯಕ್ತಿ ಅಲ್ಲ. ಸಂಘ ಯಾಕೆ ಇವತ್ತು ಕೂಡ ಉಳ್ಕೊಂಡ್ಬಂದಿದೆ ಅಂದರೆ ಅಲ್ಲಿ ವ್ಯಕ್ತಿಗೆ ಪ್ರಾಧಾನ್ಯತೆ ಇಲ್ಲ. ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳಾಗ್ತಿರುವಂತಹ ಇಂತಹ ಸಂದರ್ಭದಲ್ಲಿ ಹೊಸದಿಗಂತ ಡಿಜಿಟಲ್ ಚಾನಲ್ ಅನೇಕ ಸರಣಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮತ್ತು ಸಂಘದ ಅನೇಕ ಗಣ್ಯರ ಬಗ್ಗೆ ಅನೇಕ ವಿವರಗಳನ್ನು ನೀಡ್ತಾ ಇರುವಂಥವರು ಹಿರಿಯ ಪತ್ರಕರ್ತರಾದಂತಹ ದೂಗು ಲಕ್ಷ್ಮಣ್. ದೂಗು ಲಕ್ಷ್ಮಣ್ ಇವತ್ತೂ ಸಹ ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ದೂಗು ಲಕ್ಷ್ಮಣ್ ಅವರು. ನಮಸ್ಕಾರ. ನನಗೆ ಆಶ್ಚರ್ಯ ಆಗುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS 100 ವರ್ಷ ಕಳೆದರೂ ಸಹ ಅದು ತನ್ನ ಜೀವಂತಿಕೆಯನ್ನು ಇನ್ನೂ ಇಟ್ಕೊಂಡಿದೆ. ಒಂದು ಶತಮಾನದ ಕಟ್ಟಡ ಅಂತಂದರೆ ಅದು ಶಿಥಿಲಾವಸ್ಥೆಗೆ ಹೋಗಿದೆ ಅಂತ ನಮಗೆ ಕಲ್ಪನೆಗೆ ಬಂದ್ಬಿಡ್ತದೆ. ಹಾಗೆ ಶತಮಾನದ ಒಂದು ಸಂಘಟನೆ ಅಂದಾಗಲೂ ಸಹ ಅದೆಲ್ಲೋ ಅದರ ತತ್ವಗಳು, ಅದರ ಸಿದ್ಧಾಂತಗಳು ಎಲ್ಲ ಆಗಲೇ ಔಟ್ಡೇಟೆಡ್ ಆಗಿಬಿಟ್ಟಿದೆಯೋ ಅಂತ ಒಂದು ಸಹಜವಾದಂತಹ ಒಂದು ಈ ಹಿಂದಿನ ಅನೇಕ ನಿದರ್ಶನಗಳನ್ನು ನೋಡಿದಾಗ ಅನಿಸುತ್ತೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗಲೂ ತನ್ನ ಜೀವಂತಿಕೆಯನ್ನು ಉಳಿಸ್ಕೊಂಡಿದೆ. ಜೊತೆಗೆ ಆರಂಭದಲ್ಲಿ ಇದ್ದಂಥ ಅದೇ ಹುರುಪನ್ನು ಈಗಲೂ ಸಹ ಅದು ಉಳಿಸ್ಕೊಂಡಿದೆ. ಜೊತೆಗೆ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ ನಿಮಗೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನದ ಒಂದು ಹೊಸ್ತಿಲಲ್ಲಿ ಈಗಿರೋದು ನಿಜ. ಸಾಧಾರಣವಾಗಿ ಯಾವುದೇ ಸಂಸ್ಥೆ ಒಂದು ಶತಮಾನ ತಲುಪಿದಾಗ ನೀವು ಹೇಳಿದಾಗೆ ಒಂದು ಕಟ್ಟಡ ಶಿಥಿಲಾವಸ್ಥೆಗೆ ಬರುತ್ತೆ ಅಥವಾ ಸಂಘಟನೆ ಅದು ಶೈಥಿಲ್ಯವನ್ನು ಕಾಣುತ್ತೆ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆ ಥರ ಶೈಥಿಲ್ಯವನ್ನು ಕಂಡದ್ದೇ ಇಲ್ಲ. ಅದರ ಮೇಲೆ ಅನೇಕ ಸರಿ ನಿಷೇಧಗಳನ್ನು ಸರ್ಕಾರ ಹೇರಿತು. ಆದರೆ ಆ ನಿಷೇಧ ಒಂದು ರೀತಿ ಸಂಘಕ್ಕೆ ಅಗ್ನಿ ಪರೀಕ್ಷೆಯಾಗಿ ಬಂತು. ಆ ಅಗ್ನಿ ಪರೀಕ್ಷೆಯಲ್ಲಿ ಪುಟದೆದ್ದ ಚೆಂಡಿದಂತೆ ಪುಟದೆದ್ದ ಚಿನ್ನದಂತೆ ಮತ್ತೆ RSS ಪ್ರಜ್ವಲವಾಗಿ ಹೊಳಿತು ಮತ್ತು ದೇಶದಲ್ಲಿ ಅದರ ಸಂಘಟನೆ ವಿಸ್ತಾರವಾಗ್ತಾ ಹೋಯಿತು. ಇವತ್ತು ಸಂಘ ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ಸಂಘಕ್ಕೆ ಮೊದಲಿಗಿಂತ 100 ಪಟ್ಟು ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಅಷ್ಟೇ ವಿರೋಧಿಗಳು ಇದ್ದಾರೆ. ಅದೊಂದು ವಿಶೇಷ. ಹೌದು, ಸಂಘಕ್ಕೆ ಅಭಿಮಾನಿಗಳು ಎಷ್ಟಿದ್ದಾರೋ ವಿರೋಧಿಗಳು ಕೂಡ ಇದ್ದಾರೆ. ಸಂಘವನ್ನು ಪ್ರಶಂಸೆ ಮಾಡೋರಿದ್ದ ಹಾಗೆ ಅದನ್ನು ಟೀಕೆ ಮಾಡೋರು ಕೂಡ ಇದ್ದಾರೆ. ಬಹುಶಃ ಅದೇ ಅದರ ಒಂದು ಸ್ಟ್ರೆಂತ್ ಅಂತ ಹೇಳ್ಬೋದು. RSSನ ಸ್ಟ್ರೆಂತ್ ಯಾವುದು ಅಂದರೆ ಈಗ ಎಲ್ಲರೂ ಹೊಗಳ್ತಾ ಇದ್ದಿದ್ರೆ ಅದು ಬಹುಶಃ ಅದರ ಒಂದು ವೃದ್ಧಾಪ್ಯ ತಲುಪ್ತಾ ಇತ್ತು, ಸ್ಯಾಚುರೇಷನ್ ಪಾಯಿಂಟ್ ತಲುಪ್ತಾ ಇತ್ತು. ಆದರೆ ಟೀಕೆಗಳು ಪ್ರತಿನಿತ್ಯ ಪತ್ರಿಕೆಯಲ್ಲಿ ಸಾಧಾರಣವಾಗಿ ಯಾವುದೇ ದಿನಪತ್ರಿಕೆಯನ್ನು ಅಥವಾ ಮಾಧ್ಯಮಗಳಲ್ಲಿ ನೋಡಿದರೆ RSS ಹೆಸರು ಬರದೇ ಇರುವಂಥ ಒಂದೇ ಒಂದು ದಿವಸವೂ ಇಲ್ಲ. ಪ್ರತಿನಿತ್ಯ ಎಲ್ಲಾದರೂ ಒಂದು ಕಡೆ ಲಿಂಕ್ ಮಾಡ್ತಾರೆ. ಏನೇ ಘಟನೆ ನಡೆದರೂ ಅದಕ್ಕೊಂದು RSS ಲಿಂಕ್ ಇರುತ್ತೆ. ಎಲ್ಲೋ ಒಂದು ಕಡೆ ಏನೋ ಯಾರ್ದು ಹತ್ಯೆ ಆಯಿತು ಅದು RSSಗೆ ಏನೋ ಕನೆಕ್ಟೆಡ್ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡುತ್ತೆ. ಅಥವಾ ಎಲ್ಲೊಂದು ಕಡೆ ಪ್ರವಾಹ ಬಂದರೆ ಅದಕ್ಕೂ RSS ಕಾರಣ ಅಂತ ಹೇಳೋರು ಇದ್ದಾರೆ. ಈ ಥರ RSS ಬಗ್ಗೆ ಪದೇ ಪದೇ ಟೀಕೆಗಳು ಬರುತ್ತೆ. ಆದರೆ ಟೀಕೆಗಳಿಗೆ ಉತ್ತರ ಕೊಡುವಂಥ ಕೆಲಸ RSS ಮಾಡ್ತಾ ಇಲ್ಲ. ಆ ಟೀಕೆಗಳನ್ನು ಒಂದು ಪಕ್ಕಕ್ಕಿಟ್ಟು RSS ತಾನೇನು ಮಾಡಬೇಕು ಅಂತಿದೆ ಧನಾತ್ಮಕವಾದ ಪಾಸಿಟಿವ್ ವರ್ಕ್ ಅದನ್ನು ಮಾಡ್ತಾ ಇದೆ. ಸಮಾಜಮುಖಿಯಾದ ಕೆಲಸ, ಈ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೆಲಸ. ಈ ಸಮಾಜ ಅಂದರೆ ಹಿಂದೂ ಸಮಾಜ ಅಂತಲೇ ತಿಳ್ಕೊಂಡಿರೋದು. ಆ ಹಿಂದೂ ಸಮಾಜವನ್ನು ನಿರ್ಮಾಣ ಮಾಡುವಂಥ ಕೆಲಸ RSS ಮಾಡ್ತಾ ಇದೆ. ಹಾಗಾಗಿ RSS ಈಗಲೂ ಕೂಡ ಜೀವಂತವಾಗಿದೆ. ಹಿಂದೆ ಒಂದು ಸರಿ ಒಂದು ಕ್ವಿಜ್ ಕಾರ್ಯಕ್ರಮದಲ್ಲಿ ಒಬ್ಬರು ಒಂದು ಪ್ರಶ್ನೆ ಕೇಳಿದ್ರಂತೆ, ವಿಚ್ ಈಸ್ ದಿ ಬಿಗ್ಗೆಸ್ಟ್ ವಾಲಂಟರಿ ಆರ್ಗನೈಸೇಷನ್ ಇನ್ ದಿ ವರ್ಲ್ಡ್ ಅಂತ. ಅದಕ್ಕೆ ಒಬ್ಬರು ಹೇಳಿದ್ರಂತೆ RSS ಈಸ್ ದಿ ಬಿಗ್ಗೆಸ್ಟ್ ವಾಲಂಟರಿ ಆರ್ಗನೈಸೇಷನ್ ಇನ್ ದಿ ವರ್ಲ್ಡ್ ಅಂತ. RSS ಇಡೀ ಜಗತ್ತಿನಲ್ಲಿ ಒಂದು ಅತ್ಯಂತ ದೊಡ್ಡ ಪ್ರಭಾವಿ ಸ್ವಯಂ ಸೇವಾ ಸಂಘಟನೆ. ಅದು 100% ನಿಜ. ಈಗಲೂ ಕೂಡ ದೇಶದಲ್ಲಿ ಯಾವುದೇ ಒಂದು ಪರಿಸ್ಥಿತಿ ಬಂದಾಗ, ಅದು ಪ್ರತಿಕೂಲ ಪರಿಸ್ಥಿತಿ ಬಂದಾಗ, ಪ್ರಾಕೃತಿಕ ವಿಕೋಪ ಆದಾಗ, ದುರಂತಗಳಾದಾಗ, ಅಥವಾ ಎಲ್ಲೋ ವಿಮಾನದ ದುರಂತ ಆದಾಗ
ಸರ್ಕಾರಕ್ಕಿಂತ ಮುಂಚೆ, ಮಿಲಿಟ್ರಿಗಿಂತ ಮುಂಚೆ, ಪೊಲೀಸ್ನವರಿಗಿಂತ ಮುಂಚೆ, ಎಲ್ಲರಿಗಿಂತ ಮುಂಚೆ ಅಲ್ಲಿಗೆ ಧಾವಿಸೋರು ಯಾರು ಅಂದರೆ RSSನವರು. RSSಗೇನು ಯಾರೂ ಸೂಚನೆ ಕೊಡೋದಿಲ್ಲ, ಸರ್ಕಾರದವ್ರು ನೀವು ಸ್ವಲ್ಪ ಹೋಗಿ ಸಂತ್ರಸ್ತರಿಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ಆದರೆ RSS ತಾನಾಗಿಯೇ ಹೋಗುತ್ತೆ. ಯಾಕೆಂದರೆ RSSಸು ಇಡೀ ಸಮಾಜದ ಸಂಘಟನೆಗೆ ಹೊರಟಿದೆ, ಯಾವುದೋ ಕೆಲವು ವ್ಯಕ್ತಿಗಳ ಅಥವಾ ಜಾತಿಯ ಸಂಘಟನೆಗೆ ಹೊರಟಿಲ್ಲ. ಇಡೀ ಸಮಾಜ ನನ್ನದು, ಸಮಾಜದಲ್ಲಿ ಯಾರಿಗೆ ನೋವಾದರೂ ಅದು ನಮಗಾದ ನೋವು ಅನ್ನುವಂಥ ಭಾವನೆ ಸಂಘದ ಸ್ವಯಂ ಸೇವಕರಲ್ಲಿದೆ. ಹಾಗಾಗಿ RSS ಈಗಲೂ ಕೂಡ ಜೀವಂತ. ಇತ್ತೀಚೆಗೆ ಕೊರೋನಾ ಸಂದರ್ಭದಲ್ಲೂ ಕೂಡ ಅಷ್ಟೇ, ತಮ್ಮ ಬಂಧುಗಳ ಪಾರ್ಥಿವ ಶರೀರವನ್ನು ನೋಡೋದಕ್ಕೆ ಅನೇಕರು ಹೆದರ್ತಾ ಇದ್ದರು. ಅವ್ರನ್ನ ನೋಡಿದರೆ ಎಲ್ಲಿ ತಮಗೆ ಬಂದುಬಿಡುತ್ತೋ ಅಂತ ದೂರದಿಂದ ನೋಡಿಬಿಟ್ಟು ಅಲ್ಲೇ ಅವರ ಶ್ರದ್ಧಾಂಜಲಿ ಸಲ್ಲಿಸ್ತಾಯಿದ್ರು. ಆದರೆ RSS ಸ್ವಯಂ ಸೇವಕರು, ಕಾರ್ಯಕರ್ತರು ಆ ಶವದ ಸಂಸ್ಕಾರವನ್ನು ಮಾಡಿದರು, ಎಲ್ಲ ಎಚ್ಚರಿಕೆಗಳನ್ನು ತೊಗೊಂಡು ಮಾಡಿದರು. ಅನೇಕರು ಅದರಲ್ಲಿ ಪ್ರಾಣವನ್ನು ಕಳ್ಕೊಂಡ್ರು. ಆದರೆ RSS ಹಿಂದೆ ಹೋಗಲಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ RSS ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿ ಇಡೀ ಸಮಾಜ ನನ್ನದು ಅನ್ನುವಂಥ ಭಾವನೆ ನಿಟ್ಟಿದೆ. ಇದಕ್ಕೆ ಕಾರಣ ಏನಂದರೆ, ಸಂಘದಲ್ಲಿ ಕಲಿಸುವಂಥದ್ದೇನು ಅಂದರೆ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ. ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟಿಟ್ಕೋಬೇಕು, ಆದರೆ ಉಳಿದಿದ್ದೆಲ್ಲವುದನ್ನು ಸಮಾಜಕ್ಕೆ ಕೊಡಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಪುರಂದರದಾಸರು ಹೇಳಿದಾಗೆ ಆ ರೀತಿಯ ಭಾವನೆ ಇರಬೇಕು. ಇನ್ನೊಂದು ಮಾತು ಹೇಳ್ತಾರೆ, ರಾಷ್ಟ್ರಾಯ ಸ್ವಾಹ ರಾಷ್ಟ್ರಾಯ ಇದಂ ನ ಮಮ. ಎಲ್ಲವೂ ರಾಷ್ಟ್ರಕ್ಕೆ ಸಮರ್ಪಿತ. ರಾಷ್ಟ್ರಾಯ ಸ್ವಾಹ ರಾಷ್ಟ್ರಾಯ ಇದಂ, ಇದೆಲ್ಲವುದು ರಾಷ್ಟ್ರದ್ದು, ನಂದಲ್ಲ. ನ ಮಮ, ನನ್ನದಲ್ಲ. ಈ ಒಂದು ಭಾವನೆ ಇಟ್ಕೊಂಡಿರೋದ್ರಿಂದ ಸಂಘ ಅದರ ಜೀವಂತಿಕೆಯನ್ನು ಶಾಶ್ವತವಾಗಿ ಕಾಪಾಡ್ಕೊಂಬಂದಿದೆ. ಬಹುಶಃ 200 ವರ್ಷ ಹೋದರೂ ಅದು ಇದ್ದೇ ಇರುತ್ತೆ. ಸಂಘದ ಹೆಸರು ಅಥವಾ ಸಂಘ ಪರಿವಾರದ ಸಂಘಟನೆಗಳು ಅದು ಜಾಸ್ತಿ ಆಗ್ಬೋದು, ಹೆಚ್ಚಾಗ್ಬೋದು. ಯಾಕೆಂದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಸಂಘ ಪ್ರವೇಶ ಮಾಡಿದೆ. ಅದು ಧಾರ್ಮಿಕ ಸಂಘಟನೆ, ಕಾರ್ಮಿಕ ಸಂಘಟನೆ, ವಿದ್ಯಾರ್ಥಿ ಸಂಘಟನೆ, ವನವಾಸಿ, ಹಾಗೆಯೇ ಯಾರು ಅಂಧರಿದ್ದಾರೆ ಅಂಧರಿಗೋಸ್ಕರನೂ ಒಂದು ಸಂಘಟನೆ ಇದೆ. ಈ ಥರ ಎಲ್ಲ ರಂಗದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಸಂಘ ಇವತ್ತು ಪ್ರವೇಶ ಮಾಡಿದೆ. ತನ್ನದೇ ಆದ ಸಂಘಟನೆ ಮೂಲಕ ಅಲ್ಲಿ ರಾಷ್ಟ್ರೀಯ ದೃಷ್ಟಿಕೋನವನ್ನು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಎಲ್ಲರಲ್ಲೂ ದೇಶಭಕ್ತಿಯ ಭಾವನೆಯನ್ನು ಪ್ರಜ್ವಲಿಸುವಂಥ ಕೆಲಸ. ದೇಶಭಕ್ತಿ ಭಾವನೆ ಪ್ರಜ್ವಲಿಸೋದು ಅಂದರೆ ಹಾಗಾದರೆ RSS ಹೇಳದೇ ಇದ್ದರೆ ಯಾರಿಗೂ ದೇಶಭಕ್ತಿ ಬರಲ್ವಾ ಅಂತ ಯಾರಾದರೂ ಒಂದು ಸಿನಿಕ ಪ್ರಶ್ನೆಯನ್ನು ಕೇಳ್ಬೋದು. ದೇಶಭಕ್ತಿ ಎಲ್ಲರಲ್ಲೂ ಇದೆ, ಆದರೆ ಅದು ಕೆಲವು ಸರಿ ಬೂದಿ ಮುಚ್ಚಿದ ಕೆಂಡದಂತೆ ಇರುತ್ತೆ. ಅದನ್ನು ಯಾರಾದರೂ ಗಾಳಿ ಹಾಕಿ ಊದಿದಾಗ ಅದು ಜ್ವಲಿಸೋಕ್ಕೆ ಶುರುವಾಗುತ್ತೆ. ಆ ರೀತಿ ದೇಶ ಪ್ರೇಮವನ್ನು, ದೇಶಭಕ್ತಿಯನ್ನು ಮೂಡಿಸುವಂಥ ಕೆಲಸ RSS ಸದಾಕಾಲ ಮಾಡ್ತಾ ಇದೆ. ಹಾಗಾಗಿ ಈ ಸಂಘಟನೆ ಜೀವಂತವಾಗಿದೆ ಅಂತ ಹೇಳ್ಬೋದು. ಸರಿಯಾದ ಆರಂಭವನ್ನು ಕೊಟ್ಟರೆ ಈ ಒಂದು ಸರಣಿಗೆ. RSS ಅನ್ನುವಂಥದ್ದು ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತು. ಭಾರತದಲ್ಲಿ ದಿಲ್ಲಿಯಿಂದ ಹಿಡಿದು ಹಳ್ಳಿಯವರೆಗೆ RSS ಅಂದರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತು, ಹಿರಿಯರಿಂದ ಹಿಡಿದು ಶಾಲಾ ಬಾಲಕರವರೆಗೆ. ಆದರೆ RSS ಸಂಸ್ಥಾಪಕರು ಯಾರು ಅಂತ ಗೊತ್ತಿಲ್ಲ. ಇದಕ್ಕೆ ಕಾರಣ ಏನು? ಅದೇ RSSನ ವಿಶೇಷತೆ ಅಂತ ಹೇಳ್ಬೋದು. ಯಾಕೆಂದರೆ ಯಾವುದೇ ಒಂದು ಸಂಸ್ಥೆ ಅಥವಾ ಸಂಘಟನೆ ಅದು ಪ್ರಾರಂಭ ಆದ ಕೂಡಲೇ ಅದರ ಅಧ್ಯಕ್ಷರು ಅಥವಾ ಅದರ ಮುಖ್ಯಸ್ಥರು, ಚೀಫ್ ಯಾರು ಅನ್ನೋದೇ ಹೆಚ್ಚು ಪ್ರಚಾರ ಆಗ್ತಾ ಹೋಗುತ್ತೆ. ಈಗ ಯಾವುದೋ ಒಂದು ಸಂಘಟನೆ, ಉದಾಹರಣೆಗೆ ಒಂದು ಕನ್ನಡ ಸಂಘ, ಅದರ ಇಂಥವರು ಅಂತ ಅದೇ ಜಾಸ್ತಿ ಆಗುತ್ತೆ. ಕನ್ನಡ ಸಂಘ ಅದು ಮರೆಯಾಗಿಬಿಡುತ್ತೆ. ಆದರೆ RSSನಲ್ಲಿ ಹಾಗಾಗಿಲ್ಲ. RSSಗೆ ಪ್ರಚಾರ ಸಿಗ್ತಾ ಇದೆಯೇ ಹೊರತು RSSನ ಪ್ರಮುಖರು ಯಾರು ಅನ್ನೋದು ಈಗಲೂ ಪ್ರಚಾರದಲ್ಲಿಲ್ಲ. ಈಗ ಮೋಹನ್ ಭಾಗವತರು ಇದ್ದರೂ ಕೂಡ ಈಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಎಲ್ಲ ಇರೋದ್ರಿಂದ ಅವ್ರ ಪ್ರಚಾರ ಇದೆ. ಆದರೆ ಸಂಘ ಪ್ರಾರಂಭ ಆದಂಥ ಕಾಲದಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಅವರ ಪ್ರಚಾರ ಇರಲೇ ಇಲ್ಲ. ಪ್ರಚಾರ ಬೇಡ ಅಂತಲೇ ಹೇಳಿದರು. ಸಂಘ 1925 ವಿಜಯದಶಮಿ ದಿವಸ ಪ್ರಾರಂಭ ಆಯಿತು. ಆನಂತರ 4 ವರ್ಷದ ನಂತರ ಡಾಕ್ಟರ್ ಹೆಡ್ಗೇವಾರ್ ಯಾರು ಸಂಘದ ಸಂಸ್ಥಾಪನೆ ಮಾಡಿದರೋ ಅವರು ಒಂದು ಟಿಪ್ಪಣಿಯನ್ನು ಬರೆದಿಟ್ಟಿದ್ದಾರೆ. ಡಾಕ್ಟ್ರಿಜಿ ಚರಿತ್ರೆ ಫಸ್ಟ್ ಬರೆದಂಥ ಚಂಪಾ ಬಿಶೀಕರ್ ಅನ್ನುವಂಥ ಲೇಖಕರು ಆ ಟಿಪ್ಪಣಿಯನ್ನು ಸಂಗ್ರಹಿಸಿದ್ದಾರೆ. ಭಾಳ ಸ್ವಾರಸ್ಯಕರವಾಗಿದೆ. ಆ ಟಿಪ್ಪಣಿ ಏನು ಅಂದರೆ, ಅದರಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಬರೆದಿದ್ದಾರೆ, ಈ ಸಂಘದ ಜನಕ ಅಥವಾ ಸಂಸ್ಥಾಪಕ ನಾನಲ್ಲ, ನೀವೇ. ನಾನಿದನ್ನು ಚೆನ್ನಾಗಿ ಬಲ್ಲೆ. ನೀವು ಜನ್ಮವಿತ್ತ ಸಂಘದ ಪಾಲನೆ ಪೋಷಣೆಗಳನ್ನು ನಿಮ್ಮ ಇಚ್ಛೆ ಹಾಗೂ ಆದೇಶದಂತೆ ನಾನು ನೋಡಿಕೊಳ್ಳುತ್ತಿದ್ದೇನಷ್ಟೇ, ಮತ್ತು ನಿಮ್ಮ ಇಚ್ಛೆ ಆದೇಶಗಳು ಇರುವವರೆಗೂ ನೋಡಿಕೊಂಡಿರುತ್ತೇನೆ. ಈ ಕೆಲಸ ಮಾಡುವಾಗ
ಎಷ್ಟೇ ಕಷ್ಟ ಬಂದರೂ, ಎಂಥ ಅಪಮಾನವನ್ನು ಸಹಿಸಬೇಕಾಗಿ ಬಂದರೂ ನಾನು ಹಿಮ್ಮೆಟ್ಟುವುದಿಲ್ಲ. ಆದರೆ ನಿಮಗೆ ನಾನು ಈ ಕಾರ್ಯಕ್ಕೆ ಯೋಗ್ಯನಲ್ಲ ಮತ್ತು ನನ್ನಿಂದಾಗಿ ಸಂಘಕ್ಕೆ ಹಾನಿಯಾಗುತ್ತದೆ ಎಂದು ಅನ್ನಿಸಿದಾಕ್ಷಣವೇ ಈ ಸ್ಥಾನಕ್ಕೆ ಇನ್ನೊಬ್ಬ ಯೋಗ್ಯ ವ್ಯಕ್ತಿಯನ್ನು ನೀವು ಆರಿಸಬಹುದು. ನಿಮ್ಮ ಆಜ್ಞೆಯಂತೆ ಎಷ್ಟು ಸಂತೋಷದಿಂದ ಈ ಪದವಿಯನ್ನು ಸ್ವೀಕರಿಸಿದನೋ ಅಷ್ಟೇ ಸಂತೋಷದಿಂದ ನೀವು ಆರಿಸುವ ವ್ಯಕ್ತಿಗೆ ಎಲ್ಲ ಅಧಿಕಾರವನ್ನು ಒಪ್ಪಿಸಿ ಮರುಕ್ಷಣದಿಂದ ಅವನ ಆಜ್ಞಾಪಾಲಕ ಸ್ವಯಂ ಸೇವಕನಾಗಿ ವ್ಯವಹರಿಸುತ್ತೇನೆ. ಏಕೆಂದರೆ ನನ್ನ ದೃಷ್ಟಿಯಲ್ಲಿ ಮಹತ್ವ ಇರುವುದು ವ್ಯಕ್ತಿಗಲ್ಲ, ಸಂಘ ಕಾರ್ಯಕ್ಕೆ. ಸಂಘದ ಒಳಿತಿಗಾಗಿ ಯಾವ ಕೆಲಸ ಮಾಡಲು ನನಗೆ ಅಪಮಾನ ಎನಿಸುವುದಿಲ್ಲ ಅಂತ ಹೆಡ್ಗೇವಾರ್ ಅವರು ಒಂದು ಟಿಪ್ಪಣಿಯನ್ನು, ಯಾವ ಸಂಘಟನೆಯ ಅಧ್ಯಕ್ಷರು ಸಂಸ್ಥಾಪಕರು ಈ ರೀತಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಇದನ್ನು ಪ್ರಾರಂಭ ಮಾಡಿದ್ದೀನಿ, ಆದರೆ ನಾನು ಪ್ರಾರಂಭ ಮಾಡಿದ್ದೀನಿ ಅನ್ನುವಂಥ ಹಮ್ಮು ಬೆಮ್ಮು ನನಗಿಲ್ಲ. ನಾನು ಯೋಗ್ಯನಲ್ಲ ಅಂತ ಕಂಡು ಬಂದರೆ ಯಾವತ್ತು ಬೇಕಾದರೂ ಬದಲಾಯಿಸ್ಬೋದು ಅಂತ ಸಂಘ ಪ್ರಾರಂಭವಾಗಿ 4 ವರ್ಷದಲ್ಲೇ ಬರೆದಿಟ್ಟಿದ್ದಾರೆ. ಸಾಧಾರಣವಾಗಿ ಒಂದು ಸಂಘಟನೆಯ ಅಧ್ಯಕ್ಷರಾದರೆ ಅವರು ಒಂದು ಟರ್ಮ್ ಇರುತ್ತೆ, 3 ವರ್ಷ 4 ವರ್ಷ ಹೀಗೆ ಅಂತ. ಆದರೆ ಇದರ ಸಂವಿಧಾನದ ಪ್ರಕಾರವಾಗಿ ಅದಾದಮೇಲೆ ಅವ್ರು ಬಿಡೋದಕ್ಕೆ ಸಿದ್ಧ ಇರೋದಿಲ್ಲ. ಇಲ್ಲ ನಾನೇ ಆಗಬೇಕು ಅಂತ ಹೇಳಿ ಚುನಾವಣೆ ಆದರೂ ಕೂಡ ಇವರೇ ಆರಿಸ್ಬರುವಾಗಿ ಮಾಡ್ತಾರೆ. ಆದರೆ ಸಂಘದಲ್ಲಿ ಆ ಥರ ಇಲ್ಲವೇ ಇಲ್ಲ. ಸಂಘದಲ್ಲಿ ಜವಾಬ್ದಾರಿಗಳನ್ನು ಕೊಡ್ತಾರೆ, ಅಲ್ಲಿ ಅಧಿಕಾರದ ಸ್ಥಾನ ಇಲ್ಲ. ಈಗ ಸಂಘದಲ್ಲಿ ಯಾವುದಾದ್ರು ಒಂದು ಜವಾಬ್ದಾರಿ ಕೊಟ್ಟರು ಅಂದರೆ ಅವನಿಗೆ ಅದರ ಹೊಣೆಗಾರಿಕೆ ಇದೆ, ಅದು ಪದವಿ ಅಲ್ಲ, ಹೊಣೆಗಾರಿಕೆ. ಹಾಗೆ ಸಂಘದ ಸರಸಂಘ ಚಾಲಕಂದರೆ ಅದು ಪದವಿಯಲ್ಲ, ಅದೊಂದು ಜವಾಬ್ದಾರಿ. ಇಡೀ ಸಂಘಟನೆಯನ್ನು ಸರಿಯಾದ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಮಹತ್ತರ ಹೊಣೆಗಾರಿಕೆ ಅದು. ಹಾಗಾಗಿ ಆ ಹೊಣೆಗಾರಿಕೆಯನ್ನು ಹೊರುವಂಥ ಶಕ್ತಿ ಸಾಮರ್ಥ್ಯವನ್ನು ಆತ ಬೆಳೆಸ್ಕೋಬೇಕು. ಮೊದಲು ಇಲ್ಲದೇ ಇರಬಹುದು, ಆದರೆ ಆ ಸ್ಥಾನಕ್ಕೆ ಹೋದಾಗ ಅದನ್ನು ಬೆಳೆಸ್ಕೊಳ್ಳುವಂಥ ಅನಿವಾರ್ಯತೆ ಇರುತ್ತೆ. ಹೊರತು ಅದೊಂದು ಪದವಿ ಅಥವಾ ಅಧಿಕಾರ, ಒಂದು ಪವರ್ ಸೆಂಟ್ರ್ ಅಲ್ಲ. ಸಂಘದ ವೈಶಿಷ್ಟ್ಯ ಅಂದರೆ ಇದೇನೆ. ಸಂಘದಲ್ಲಿ ಅದಕ್ಕೆ ವ್ಯಕ್ತಿಗಳನ್ನು ಒಂದು ಮುಖ್ಯಸ್ಥರು ಅಂತ ಮಾಡಿಲ್ಲ. ಸಂಘದ ಕಾರ್ಯಕ್ರಮಗಳಲ್ಲಿ ಡಾಕ್ಟರ್ ಹೆಡ್ಗೇವಾರ್ ಮತ್ತು ಡಾಕ್ಟರ್ ಜಿ ಗುರೂಜಿ ಫೋಟೋ ಇಡ್ತಾರೆ. ಅದು ಅವರಿಗೆ ಗೌರವಕ್ಕೋಸ್ಕರ ಇಟ್ಟಿರ್ತಾರೆ, ಅವರು ಪ್ರಾರಂಭದಲ್ಲಿ ಇದ್ದವರು ಅಂತ ಅಷ್ಟೇ ಹೊರತು ಅಲ್ಲಿ ಗುರುವಾಗಿ ಸ್ವೀಕರಿಸಿರೋದು ಯಾವುದೇ ವ್ಯಕ್ತಿಯಲ್ಲ. ಇದಕ್ಕೆ ಕಾರಣವನ್ನು ಡಾಕ್ಟರ್ ಹೆಡ್ಗೇವಾರೇ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ಒಂದು ಗುರುದಕ್ಷಿಣಾ ಕಾರ್ಯಕ್ರಮದಲ್ಲಿ. ಏನು ಅಂದರೆ, ನಮ್ಮ ಗುರು ಅಂದರೆ ಯಾವುದೇ ವ್ಯಕ್ತಿಯಲ್ಲ. ಯಾಕೆಂದರೆ ವ್ಯಕ್ತಿ ಶಾಶ್ವತ ಅಲ್ಲ, ಅವನು ನಶ್ವರ. ಒಬ್ಬ 100 ವರ್ಷ ಬದುಕ್ಬೋದು, ಆನಂತರ ಒಂದು ದಿವಸ ಸಾಯಲೇಬೇಕು. ಜಪಾನ್ನಲ್ಲೆಲ್ಲ 110 ವರ್ಷ ಹೀಗೆಲ್ಲ ಬದುಕ್ತಾರೆ, ಆದರೂ ಕೊನೆಗೆ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಹಾಗಾಗಿ ಶಾಶ್ವತ ಅಲ್ಲದೇ ಇರುವಂಥ ಒಬ್ಬ ವ್ಯಕ್ತಿಯನ್ನು ಗುರುವನ್ನಾಗಿ ಸ್ವೀಕರಿಸೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸಂಘದಲ್ಲಿ ಶಾಶ್ವತವಾದ ಒಂದು ತತ್ವವನ್ನು, ಒಂದು ಆದರ್ಶವನ್ನು, ಒಂದು ಪ್ರತೀಕವನ್ನು ಗುರುವನ್ನಾಗಿ ಸ್ವೀಕರಿಸಿದ್ದಾರೆ. ಆ ಪ್ರತೀಕ ಅಂದರೆ ಪರಮ ಪವಿತ್ರ ಭಗವದ್ಧ್ವಜ. ಸಂಘದಲ್ಲಿ ಗುರುಪೂಜೆ ಅಂದರೆ ಭಗವದ್ಧ್ವಜಕ್ಕೆ ಪೂಜೆ ಮಾಡೋದಿರುತ್ತೆ. ಅನೇಕರು ಇವತ್ತು ಡಾಕ್ಟರ್ ಹೆಡ್ಗೇವಾರ್ಗೆ ಪೂಜೆ ಮಾಡೋದಿರುತ್ತೆ ಅಂತ ಅನೇಕರು ಭಾವಿಸ್ತಾರೆ. ಸಂಘ ಪ್ರಾರಂಭ ಆಗಿ ಈ ಮೊದಲನೇ ಗುರುಪೂಜೆ ಬಂದಾಗಲೂ ಅನೇಕರು ಹಾಗೇ ಭಾವಿಸಿದ್ರು, ನಾಳೆ ನಮ್ಮ ಹೆಡ್ಗೇವಾರಿಗೆಲ್ಲ ಪೂಜೆ ಮಾಡೋದಿರುತ್ತೆ ಅಂತ ಹೇಳಿಬಿಟ್ಟು ಅವರೆಲ್ಲ ಬಹಳ ಖುಷಿಯಿಂದ ಬಂದಿದ್ದರಂತೆ. ಆದರೆ ಪ್ರಾರಂಭದಲ್ಲೇ ಡಾಕ್ಟರ್ ಹೆಡ್ಗೇವಾರ್ ಅಲ್ಲಿ ನಿಂತ್ಕೊಂಡು ಹೇಳಿದ್ರಂತೆ, ಇವತ್ತು ನಮ್ಮ ಗುರುವಿಗೆ ಪೂಜೆ ಮಾಡಬೇಕು. ಗುರು ಅಂದರೆ ನಾನಲ್ಲ, ಪರಮ ಪವಿತ್ರ ಭಗವದ್ಧ್ವಜ. ಅದು ತ್ಯಾಗ, ಜ್ಞಾನ, ಸಾಹಸದ ಸಂಕೇತ. ಅದಕ್ಕೆ ನೀವು ಪೂಜೆಯನ್ನು ಮಾಡಬೇಕು. ಅದು ಶಾಶ್ವತವಾದ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುತ್ತೆ, ನಮ್ಮ ಸನಾತನ ಧರ್ಮ ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡುತ್ತೆ. ಹಾಗಾಗಿ ಅದಕ್ಕೆ ಪೂಜೆ ಅಂತ ಹೇಳಿದಾಗ ಅನೇಕರಿಗೆ ವಿಸ್ಮಯ ಆಯಿತು, ಅನೇಕರಿಗೆ ಹೌದಾ ಅಂತ ಒಂದು ಹುಬ್ಬೇರಿಸುವಂಥ ಸ್ಥಿತಿ ಬಂತು. ಸಂಘ ಯಾಕೆ ಇವತ್ತು ಕೂಡ ಉಳ್ಕೊಂಬಂದಿದೆ ಅಂದರೆ ಅಲ್ಲಿ ವ್ಯಕ್ತಿಗೆ ಪ್ರಾಧಾನ್ಯತೆ ಇಲ್ಲ. ಸರಸಂಘ ಚಾಲಕ ಯಾರು ಬೇಕಾದರೂ ಆಗ್ಬೋದು. ಸಂಘದ ಪರಮೋಚ್ಚ ಒಂದು ಪದವಿ ಅಂದರೆ ಅದು ಸರಸಂಘ ಚಾಲಕ ಹುದ್ದೆ. ಅಲ್ಲಿ ಯಾರು ಬೇಕಾದರೂ ಆಗ್ಬೋದು. ಡಾಕ್ಟರ್ ಹೆಡ್ಗೇವಾರಾದರು, ಆಮೇಲೆ ಗುರೂಜಿಯವರಾದರು, ಆಮೇಲೆ ಬಾಳಾ ಸಾಹೇಬ್ ದೇವರಸ ಆದರು, ನಂತರ ಸುದರ್ಶನ್ಜಿ, ಹೀಗೆ ಪರಂಪರೆ ಮುಂದುವರಿತಾ ಬಂದಿದೆ. ಅಂದರೆ ಯಾವ ವ್ಯಕ್ತಿ ಕಾಲವಾದ ನಂತರ ಅಲ್ಲಿ ಇನ್ನೊಬ್ಬರು ಜವಾಬ್ದಾರಿಯನ್ನೇ ಸ್ವೀಕರಿಸ್ತಾರೆ. ಈಗ ಮನೆಯಲ್ಲಿ ಒಬ್ಬರು ಯಜಮಾನರು ಇರ್ತಾರೆ, ಅವರು ತೀರೋಗ್ತಾರೆ. ಅವರು ತೀರೋದ ನಂತರ ಇನ್ನೊಬ್ಬರು ಯಜಮಾನಿಕೆಯನ್ನು ವಹಿಸ್ಕೋತಾರೆ. ಒಂದು ಕುಟುಂಬ ವ್ಯವಸ್ಥೆ ಇದ್ದ ಹಾಗೆ ಸಂಘದ ವ್ಯವಸ್ಥೆ. ಹಾಗಾಗಿ ಇವತ್ತು ಸಂಘ ಇವತ್ತು ಕೂಡ ಅದರಲ್ಲಿ ಯಾವುದೋ ಅಧಿಕಾರದ ಲಾಲಸೆ ಆಗಲಿ, ನಾನು ಇಂಥ ಪದವಿಯನ್ನು ಪಡೆಯಬೇಕು ಅನ್ನುವಂಥ ಒಂದು ಹಂಬಲ ಅಥವಾ ಆಸೆಯಾಗಲಿ ಯಾರಿಗೂ ಇರೋದಿಲ್ಲ. ಲಾಬಿ ಇಲ್ಲ, ಯಾವುದೂ ಇಲ್ಲ. ಚುನಾವಣೆಯಲ್ಲಿ ಒಂದು ಲಾಬಿ ಅದೆಲ್ಲ ಯಾವುದೂ ಇಲ್ಲ ಸಂಘದಲ್ಲಿ. ಸಂಘದಲ್ಲಿ ಹಿರಿಯರು ಏನು ಹೇಳ್ತಾರೆ, ಹಿರಿಯರು ಏನು ಮಾರ್ಗದರ್ಶನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾರೆ ಹೊರತು ಸದ್ದಿಲ್ಲದ ಮೌನವಾದ ಕಾರ್ಯವನ್ನು ನಿರಂತರವಾಗಿ ಸಂಘ ಮಾಡ್ತಾ ಇದೆ. ಹಾಗಾಗಿ ಅದು ಜೀವಂತವಾಗಿ ಇವತ್ತು ಉಳ್ಕೊಂಡಿದೆ.